ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ವತಿಯಿಂದ ಆಚರಣೆ ಮಾಡ್ತಾರಿಂದ ತುಂಬಾ ಖುಷಿ ಪಡ್ತಕ್ಕಂತ ವಿಚಾರ. ಇದು ಬರೀ ಕಾರ್ಮಿಕರ ಹೆಸರಿಗೆ ಮಾತ್ರ, ಕಾರ್ಮಿಕರ ಮೇಲೆ ಆಗ್ತಾ ಇರ್ತಕ್ಕಂತ ಕೆಲವು ದೌರ್ಜನ್ಯಗಳು, ಕೆಲವು ಅನ್ಯಾಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಒಂದು ಸರ್ಕಾರ ಅದನ್ನ ಇಲಾಖೆ ಅಂತ ರಚನೆ ಮಾಡಿರ್ತಾರೆ. ನೋಡಿ, ಇತ್ತೀಚೆಗಷ್ಟೇ ಒಬ್ಬ ಕಾರ್ಮಿಕ ಒಂದು 2-3 ದಿವಸ ಏನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಗುತ್ತಿಗೆ ಒಂದು ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂತ ಒಬ್ಬ ಕಾರ್ಮಿಕ ಕಂಬದಿಂದ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದ ಆದ್ಮೇಲೆ ಆ ವ್ಯಕ್ತಿಯನ್ನ ಕಾರ್ಮಿಕ ಅಂತ ನೋಡದೆ ಎತ್ಕೊಂಡಲ್ಲಿ ಯಾವುದೋ ಒಂದು ಬೇಕಾಬಿಟ್ಟಿ ಆಸ್ಪತ್ರೆ ತಗೊಂಡೋಗಿ ಹಾಕ್ತಾರೆ. ಹಾಕಿದಾಗ ಅಲ್ಲಿ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ. ಆ ವ್ಯಕ್ತಿ ಅಲ್ಲಿ ಓಡಾಟ ನರಳಾಟ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಕಣ್ಣಲ್ಲಿ ನೀರು ಬರಂತ ವಿಚಾರ. ಅದು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಅದು. ಆಗ ನಮ್ಗೊಂದು ದೂರವಾಣಿ ಕರೆ ಬರುತ್ತೆ. ಬಂದಾಗ, ಸರ್ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ, ಯಾರು ಸಹ ಅಧಿಕಾರಿಗಳು ನಮ್ಮನ್ನ ಗಮನ ಹರಿಸ್ತಾ ಇಲ್ಲ ಅಂತ. ಕೂಡಲೇ ನಾವು ಅಲ್ಲಿಗೆ ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟಾಗ ಆ ಕಾರ್ಮಿಕನ ವ್ಯಕ್ತಿ ಸ್ಥಿತಿ ನೋಡ್ತೀವಿ. ನೋಡಿದಾಗ ತುಂಬಾ ಕಠೋರವಾಗಿರ್ತದೆ. ಆಗ ಸಂಬಂಧಪಟ್ಟಂತ ಏನು KEB ಅಧಿಕಾರಿಗಳಿಗೆ ಬಂದು ನಾವಲ್ಲಿ ಕೂಡಲೇ ಅವ್ರನ್ನ ಮಾತಾಡ್ತೀವಿ. ಅವ್ರು ಮಾತಾಡಿದಾಗ ಅವ್ರು ಹೇಳ್ತಾರೆ, ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಗುತ್ತಿಗೆದಾರಿಕೆವಾಗಿ ಅವ್ರು ಕೆಲಸ ಮಾಡ್ತಕ್ಕಂಥದ್ದು, ಆ ಗುತ್ತಿಗೆ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದನ್ನ ನೋಡ್ಬೇಕಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ಕಾರ್ಮಿಕ ಕೆಲಸ ಮಾಡ್ತಾ ಇರೋದು ಯಾವ ಇದರಲ್ಲಿ, ಆ ಕಾರ್ಮಿಕ ಕೆಲಸ ಮಾಡ್ತಾ ಇದ್ರೆ ಯಾವುದು KEBಗೆ ಬರ್ತಕ್ಕಂತ KEBಗೆ ಬರ್ತಕ್ಕಂತ ಕೆಲಸನೇ ಆ ವ್ಯಕ್ತಿ ಮಾಡ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ, ನೋಡಿ, ನಿಮ್ಮ ಅಧಿಕಾರಿತ್ವನ ಬಿಡಿ, ಮಾನವೀಯತೆಯಿಂದ ಈಗೇನು ಕಾರ್ಮಿಕನಿಗೆ ಅನ್ಯಾಯ ಆಗಿದೆ ಅದನ್ನ ಸೂಕ್ತವಾಗಿ ನೀವು ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ, ಅದೇ ಪದೇ ಅದೇ ಹೇಳ್ತಾ ಇರ್ತಾರೆ. ಆಗ ಲಾಸ್ಟ್ ಅಧಿಕಾರಿಗೆ ನಾನು ಹೇಳ್ತೀನಿ, ನೋಡಿ ಸ್ವಾಮಿ, ಒಬ್ಬ ಕಾರ್ಮಿಕನ ದುಡಿಮೆಯಿಂದನೇ ನೀವು ಇಲ್ಲಿ ಸೀಟ್ ಹಾಕೊಂಡು ಕೂತ್ಕೊಂಡಿರ್ತದೆ. ಏನ್ರಿ, ಕಾರ್ಮಿಕ ದುಡಿತಾ ಇದ್ದಾನೆ, ಆ ದುಡಿಮೆಯಿಂದನೇ ನಿಮ್ಗೆ ಇಲ್ಲಿ ಈ ಸೀಟ್ ಕೂತಿರ್ತಕ್ಕಂಥ ಒಂದು ಪದವಿ, ಅದಕ್ಕೆ ನೀವು ಒಬ್ಬ ಅಧಿಕಾರಿ. ಆ ಕಾರ್ಮಿಕನಿಗೆ ಸೂಕ್ತವಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಮೇಲೆ ಅಧಿಕಾರಿ ನೀವು ಏನ್ಕಿದ್ರೆ ಇಲ್ಲಿ ಅಂತ ಒಂದು ಇದ್ರ ವಿಚಾರವಾಗಿ ನಾವು ದೊಡ್ಡದಾಗಿ ಧ್ವನಿ ಎತ್ತಬೇಕಾಗುತ್ತೆ ಅಂತ ಹೇಳಿ ವಾರ್ನ್ ಮಾಡಿದ ಕೂಡಲೇ ಸಂಬಂಧಪಟ್ಟಂತವ್ರು ಇಮಿಡಿಯೇಟ್ಲಿ ಬಂದು, ಏನು ಜಿಲ್ಲಾ ಆಸ್ಪತ್ರೆ ಯಾವ ವ್ಯಕ್ತಿ ಇದ್ರು, ಜಿಲ್ಲಾ ಆಸ್ಪತ್ರೆ ಸ್ಟೇಟ್ಮೆಂಟ್ ಏನ್ ಬಂದಿದೆ ಅಂದ್ರೆ, ಇಲ್ಲ ರೆಸ್ಟ್ ತಗೊಂಡ್ರೆ ಸಾಕು ಅಂತ ಜಿಲ್ಲಾ ಆಸ್ಪತ್ರೆ ಸ್ಟೇಟ್ಮೆಂಟ್ ಬಂದಿದೆ. ಆ ವ್ಯಕ್ತಿನ ನೆನೆ 2-2:30 ಸಮಯದಲ್ಲಿ ಬಾಪಿಸ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲೇ ಶಿಫ್ಟ್ ಮಾಡಿದಾಗ ಎಲ್ಲ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿಗೆ ಬೆನ್ನು ಮೂಳೆ ಈಗಾಗಲೇ ಕಟ್ ಆಗಿದೆ ಅಂತ ಹೇಳಿ ಬಂದಿದೆ. ಬೆನ್ನು ಮೂಳೆ ಕಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇಷ್ಟು ಸರ್ಕಾರ ಇದೆ, ಇಷ್ಟು ಅಧಿಕಾರಿಗಳಿದ್ದಾರೆ, ಆಗ್ತಾ ಇದೆ ಅಂತಂದ ಮೇಲೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಅಷ್ಟೇ ಅಲ್ಲದೆ ಒಬ್ಬ ಕಾರ್ಮಿಕ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತದೆ. ಸುಮಾರು ಒಂದು 6 ಬ್ಯಾಕ್ ಮುಂಚೆ ಆ ದೌರ್ಜನ್ಯ ನಡೆದ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿಗೆ ಅಲ್ಲಿ ಗಮನ ಕೊಟ್ಟಾಗ ಆ ಅಧಿಕಾರಿಗಳು ಹೇಳ್ತಾರೆ, 4 ಲಕ್ಷ ದುಡ್ಡು ಕೊಟ್ರೆ ಈ ಕೇಸ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 4 ಲಕ್ಷ ದುಡ್ಡು ತಗೊಂಡಿದ್ದಾರೆ, ಲಾಸ್ಟ್ ಕೇಸು ಕ್ಲೋಸ್ ಮಾಡಿದ್ದಾರೆ. ಕಾರ್ಮಿಕರಿಗೆ ಬೆಲೆ ಇಲ್ವಾ? ಅಲ್ಲ, ಕಾರ್ಮಿಕರ ಅನ್ನಂತ ವ್ಯಕ್ತಿಗೆ ಬೆಲೆ ಇಲ್ವಾ? ಅದೇ ರೀತಿಯಲ್ಲಿ ಒಬ್ಬ ಕಾರ್ಮಿಕ ಮಾಲೀಕನ ಹತ್ರ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋದಾಗ ಅಲ್ಲೇನೋ ಒಂದು ಏನು ಕಾಂಟ್ರಾಕ್ಟ್ ಮೂಲಕ ಅಲ್ಲಿ ಕೆಲಸ,
ಕಾರ್ಮಿಕರಲ್ಲ ಒಂದು ಒಗ್ಗಟ್ಟಾಗಿರ್ಬೇಕು. ಇವತ್ತಿನಿಂದಲೇ ಏನಾಗ್ಬಿಟ್ಟೈತೆ ಅಂತಂದ್ರೆ ಒಂದು ಸಂಘಟನೆ ಅಂತಂದ್ರೆ ಯಾವ್ದೋ ಒಂದು ಕಾರ್ಯಕ್ರಮ ಐತಿ, ಏನೋ ಕಿಟ್ ಕೊಡ್ತಾ ಇದಾರೆ ಅಥವಾ ಅದರಿಂದ ಏನೋ ಒಂದು ಸೌಲಭ್ಯ ಸಿಗ್ತಾ ಐತೆ ಅಂತಂದ್ರೆ ಎಲ್ಲಾ ಕಾರ್ಮಿಕರು ಸೇರ್ತಾರೆ. ಅದೇ ಒಂದು ಕಾರ್ಮಿಕರು ಒಂದು ಸಭೆ ಮಾಡೋಣ ಬರ್ರಿ ಅಂತಂದ್ರೆ అదేనా ಹೇಳ್ತಾರಲ್ಲ, అయ్యో ఈ పొద్దు నాకు పొద్దుంటే పోవాలి ఏడో ఒప్పందం చేసుకున్నాను నేను, ఈ పొద్దు వచ్చాక నేను రేపు కావాలంటే చూస్తాను, నువ్వు పోయిస్తా కాబట్టి నేను చూస్తాను అంటారు. ನಿಜ ತಾನೇ ಇದು? ಅಲ್ಲ ನಿಜ ಅಲ್ವಾ? ಹಂಗಾಗಿ ನಾವ್ ಹೇಳೋದಂದ್ರೆ ಸಂಘಟನೆ ಮೇನ್ ಸಂಘಟನೆ ಆಗಿರ್ಬೇಕು. ಈಗ ಈಗಿನ ದಿನದಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಇತ್ತೀಚೆಗೆ ಸಾಕಷ್ಟು ಸಂಘ ಸಂಸ್ಥೆಗಳಿದಾವೆ, ಸಾಕಷ್ಟು ಏನೋ ಬೀದಿಗೆ ಒಂದೊಂದು ಸಂಘಟನೆ ಇದಾವೆ, ರೋಡ್ ಒಂದೊಂದು ಸಂಘಟನೆ. ಯಾರು ನೋಡಿದ್ರು ಕೂಡ ನಾನು ಅಧ್ಯಕ್ಷರು ಅಂತಾರೆ, ನಾನು ಉಪಾಧ್ಯಕ್ಷರು ಅಂತಾರೆ. ಸಂಘಟನೆ ಬೈಲ ಏನಂತ ಗೊತ್ತಿಲ್ಲ, ಸಂಘಟನೆ ದೇಹ ಉದ್ದೇಶಗಳು ಏನಂತ ಗೊತ್ತಿಲ್ಲ, ಸಂಘಟನೆ ಯಾವ ರೀತಿ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಒಬ್ಬ ರಾಜ್ಯ ಅಧ್ಯಕ್ಷರು ಅಥವಾ ತಾಲೂಕು ಅಧ್ಯಕ್ಷರು ಅಂತ ಕೇಳಿ ಒಂದು ಏನು ID ಕಾರ್ಡ್ ಇಟ್ಕೊಳ್ಳೋದು, ಕೆಲವು ಕಚೇರಿಗಳಿಗೆ ಹೋಗ್ಬಿಟ್ಟು ಅಧಿಕಾರಿಗಳಿಗೆ ತೊಂದರೆ ಕೊಡೋದು. ನಾವು ಅಂಬೇಡ್ಕರ್ ದಿನಾಚರಣೆ ಮಾಡಬೇಕು, ವಾಲ್ಮೀಕಿ ದಿನಾಚರಣೆ ಮಾಡಬೇಕು, ಅಥವಾ ಯಾವುದೋ ಒಂದು ಕೆಂಪೇಗೌಡ ದಿನಾಚರಣೆ ಮಾಡಬೇಕು, ನಮ್ಗೆ ಒಂದಿಷ್ಟು ನೀವು ದುಡ್ಡು ಕೊಡ್ಲೇಬೇಕು, ಅದೆಲ್ಲ ನಾವು ಕಾರ್ಮಿಕರ ದಿನಾಚರಣೆ ಮಾಡಬೇಕು ಅಲ್ಲಿ ಹೋಗಿ ರೋಲ್ ಕಾಲ್ ಮಾಡೋಂತ ಸಂಘಟನೆಗಳು ಕೆಲವೆಲ್ಲ ಇದಾವೆ. ಹಂಗಾಗಿ ಇದೇ ಒಂದು ಸಂಘಟನೆಯಲ್ಲಿ ಒಬ್ಬ ಯಜಮಾನ ಇದ್ದಂಗೆ, ಒಂದು ಕುಟುಂಬ ಇದ್ದಂಗೆ ಒಂದು ಸಂಘಟನೆ ಅಂತ ಅಂದ್ಮೇಲೆ, ಒಂದು ಸಂಘಟನೆ ಅಂದ ಮೇಲೆ ಒಂದು ಕುಟುಂಬ ಇದ್ದ ಹಾಗೆ. ಅದು ಆ ಕುಟುಂಬದಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಕೂಡ ಆ ಯಜಮಾನರು ನೋಡ್ತಾರೆ. ಅಥವಾ ಮಗನಿಗೆ ಈ ತರ ಆಗಿದೆ, ಅಥವಾ ಮನೆಯಲ್ಲಿ ಸೊಸೆಗೆ ಈ ತರ ಆಗಿದೆ, ಅಥವಾ ನನ್ನ ಮೊಮ್ಮಗನಿಗೆ ಈ ತರ ಆಗಿದೆ ಅನ್ನಂತ ವಿಚಾರವಾಗಿ ಮನೆ ಯಜಮಾನನು ಆ ಕುಟುಂಬದ ಹೊಣೆ ಹೊರ್ತಾ ಇದ್ದಾನೆ. ಅದೇ ರೀತಿನಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಸಂಘಟನೆ ರಚನೆ ಮಾಡಿದ್ವಿ. ಎಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ, ಎಲ್ಲಿ ದೌರ್ಜನ್ಯ ಆಗ್ತಾ ಇದೆ ಅಂತ ನಾವು ಅದ್ರ ಬಗ್ಗೆ ನಮ್ಮ ಹತ್ರ ಬರಂತ ಕರೆಗಳು ಬರ್ತಕ್ಕಂತ ಏನು ದೂರುಗಳೆಲ್ಲ ಆಧರಿಸಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಸುಮಾರು ಜನಕ್ಕೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ನಾವು ಮಾಡಿದೀವಿ. ಅಷ್ಟೇ ಅಲ್ಲದೆ ಒಂದು ಸಂಘಟನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗಿದೆ ಅಂತಂದ್ರೆ ಅವ್ರಿಗೆ ಆರೋಗ್ಯದ ವಿಚಾರವಾಗಿರ್ಬೋದು ಅಥವಾ ಒಂದು ಕುಟುಂಬದ ಬೇರೆ ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಇಂಥದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತು ನಾವು ಹಿಂದೆಯಿಂದನೇ ಸಾಕಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದೀವಿ. ಹಂಗಾಗಿ ಸುಮಾರು ಒಂದು 16-17 ವರ್ಷಗಳಿಂದನೇ ಸಾಕಷ್ಟು ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಒಂದು ದೊಡ್ಡ ಮಟ್ಟದಲ್ಲಿ ಏನು ನಮ್ಮ ಕಾರ್ಮಿಕರಿಗಂತಾನೆ ಒಂದು ಯೋಜನೆ ಬಿಟ್ಟಿದೀವಿ ನಮ್ಮ ಕಡೆ ಒಂದು ಸಂಘಟನೆಯಿಂದ. ಯಾರು ಮನೆ ಇಲ್ವೋ, ಯಾರು ಕಡು ಬಡತನದಲ್ಲಿ ಯಾರಿಗಿದಾರೋ ಅಂತವರಿಗೆ ಒಂದು ಏನು ಸೂರು ಕಲ್ಪಿಸ್ಕೊಡುವಂತ ಕೆಲಸ ನಾವು ಮಾಡಿದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ 10,000 ಮನೆ ಉಚಿತವಾಗಿ ಏನು ಮೆಟೀರಿಯಲ್ ಕೊಡುವಂತ ಕೆಲಸ ನಾವು ಮಾಡಿದ್ವಿ. ಹೀಗಾಗಿ ಚಿಂತಾಮಣಿ ತಾಲೂಕಿಂದ ಸುಮಾರು ಒಂದು 1000 ಚಿಲ್ಲರೆ ಅರ್ಜಿಗಳು ಬಂದಿದ್ದಾವೆ, 1000 ಚಿಲ್ಲರೆ ಬಂದಿದೆ. ಇವತ್ತಿನ ದಿನದಲ್ಲಿ ಒಂದು 20 ಮನೆಗೆ ನಾವು ಮೆಟೀರಿಯಲ್ ಬಿಡುಗಡೆ ಮಾಡ್ಬೇಕು ಅನ್ಕೊಂಡ್ವಿ. ಕಾರಣಾಂತರದಿಂದ ಇವತ್ತು ಏನು ಮನೆಯದು ಮಳೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ, ವೆಹಿಕಲ್ ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಆಗ್ಲಿಲ್ಲ. ಏನು ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ 600 ಮನೆ ಈಗಾಗಲೇ ರೆಡಿ ಆಗಿದಾವೆ. ಏನು 900 ಅಥವಾ 1000 ಇಟ್ಟಿಗೆ ಆಲೂ ಬ್ರಿಕ್ಸ್ ಸಿಮೆಂಟ್ ಇಟ್ಟಿಗೆ ಕೊಡ್ತಾ ಇದೀವಿ, 25 ಮೂಟೆ ಸಿಮೆಂಟ್ ಕೊಡ್ತಾ ಇದೀವಿ, ಆಮೇಲೆ ಒಂದು ಕಿಟಕಿ ಕೊಡ್ತಾ ಇದೀವಿ ಕಬ್ಬಿಣದ, ಒಂದು ಡೋರ್ ಕೊಡ್ತಾ ಇದೀವಿ, ಮೇಲೆ ಕಬ್ಬಿಣದ ಶೀಟ್ ಕೊಡ್ತಾ ಇದೀವಿ, 5 ಟನ್ ಎಂಸೆಂಟ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಟಾಯ್ಲೆಟ್ ಸಂಬಂಧಪಟ್ಟಂತದ್ದು ಎಲ್ಲ ಸಾಮಗ್ರಿ ಸಹ ನಾವು ಕೊಡ್ತಾ ಇದೀವಿ. ಹಂಗಾಗಿ ಏನಪ್ಪಾ ಇದು ಅಂತಂದ್ರೆ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಬೇಕು ಅಂತ ಈಗಾಗಲೇ ಹೊರಟಿದೀವಿ. ಗುಡಿಸಲು ಜಿಲ್ಲೆ ಏನು ಮುಕ್ತ ಮಾಡಬೇಕಂತ ಈಗಾಗಲೇ ಹೋಗಿ ಇದುವರೆಗೂ 600 ಮನೆ ಈಗಾಗಲೇ ರೆಡಿ ಆಗಿದ್ದಾವೆ. ಇನ್ನೇನು ಅತಿ ಶೀಘ್ರದಲ್ಲಿ 8 ದಿವಸಕ್ಕೆ ಇದೇ ನಿಮ್ಮ ಚಿಂತಾಮಣಿಯಲ್ಲಿ ಚಾಲನೆ ಕೊಡ್ತಾ ಇದೀವಿ. ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಎಲ್ಲ ಮೀಟರ್ ಕೊಡ್ತಾ ಇದೀವಿ. ಪಾಯ ಹಾಕೊಂಡು ನೀವು ರೆಡಿ ಇಟ್ಕೊಂಡಿರಬೇಕು. ಯಾರು ಪಾಯ ಹಾಕೊಂಡು ನೀವು ರೆಡಿ ಇಟ್ಕೊಂಡಿರ್ತೀರೋ ಅಂತದ್ದು ಬಂದು ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದ ಇರ್ತಲ್ವಾ, ಅವರು ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ
ಅಲ್ಲಿ ಪಾಯ ಆಫೀಸ್ ನೀವು ಬಂದು ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ. ಮಾಡಿದಾಗ ಅವ್ರು GPS ಫೋಟೋ ಹೊಡ್ಕೊಂಡ್ ಬರ್ತಾರೆ. ಬಂದಾಗ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ, ಇಂಥವ್ರು ಕೊಡಬೇಕು ಅಂತ. ಆಗ ನಾವು ನಿಮಗೆ ನೇರವಾಗಿ ಮೆಟೀರಿಯಲ್ ಕೊಡುವಂತ ಕೆಲಸ ಮಾಡ್ತೀವಿ. ಹಂಗಾಗಿ ಏನು ಕಾರ್ಮಿಕರೇ ಮೇನ್ ನಮ್ಗೆ ಏನು ಬೆನ್ನೆಲುಬು ಅನ್ನೋ ರೀತಿಯಲ್ಲಿ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅಲ್ಲಿ ನಾವು ಗುರುತಿಸಿ ಆ ಕಾರ್ಮಿಕರಿಗೆ ಏನೇನು ಕೊಡ್ಬೇಕಂತ ಎಲ್ಲ ಮೆಟೀರಿಯಲ್ ಕೂಡ ನಾವು ಕೊಡ್ತಾ ಇದೀವಿ. ಹಂಗಾಗಿ ಈ ಏನು ಚಿಂತಾಮಣಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘ ಏನಿದೆಯೋ ಆ ಸಂಘಟನೆ, ಅದ್ರ ಜೊತೆಯಲ್ಲಿ ಮಾನವ ಹಕ್ಕುಗಳ ಕಮಿಟಿ ಅಂತ ಏನಿದೆಯೋ ಸಂಘ, ಇವೆರಡೂ ಸಂಘ ಸೇರಿ ಇಡೀ ಜಿಲ್ಲಾದ್ಯಂತ ಏನು ಉಚಿತ ಮನೆಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಮಕ್ಕಳಿಗೆ ಅಂತಂದ್ರೆ ಅವರಿಗೆ ಒಂದು ಚಿನ್ನದೊಂದು 5 ಗ್ರಾಮ್ ಅಂತ ತಾಳಿ, ಕಾಲು ಉಂಗುರ, ಮತ್ತೆ ಬಟ್ಟೆ, ಅವ್ರಿಗೆ ಏನೇನ್ ಬೇಕು ಬಟ್ಟೆ, 2000 ಜನಕ್ಕ ಬಗೆ ಬಗೆಯ ಊಟದ ವ್ಯವಸ್ಥೆ ಅದು ಸಹ ಸಿಗ್ತಾ ಇದೆ. ಮತ್ತೆ ಬಡ ಕುಟುಂಬಗಳು ಯಾರಾದ್ರೂ ಮಕ್ಕಳು ಯಾರಾದ್ರೂ ಇದಾರೆ ಅನ್ನಂತ ರೀತಿಯಲ್ಲಿ ಇದ್ರೆ ಅಂತವರಿಗೆ ಏನು ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಒಂದಿಷ್ಟು ಧನ ಸಹಾಯ, ಮತ್ತೆ ಇಡೀ ಜಿಲ್ಲಾದ್ಯಂತ ಈಗಾಗಲೇ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿದಾವ ಆ ಸರ್ಕಾರಿ ಶಾಲೆಗಳಿಗೆಲ್ಲ ಏನು ಬುಕ್ಸ್ ಅಂತ ಕಲಿಕಾ ಸಾಮಗ್ರಿ ಈಗಾಗಲೇ ನಾವು ವಿತರಣೆ ಮಾಡ್ತಾ ಇದೀವಿ, ಚಾಲನೆ ಕೊಟ್ಟಿದೀವಿ ಈಗಾಗಲೇ. ಅಷ್ಟೇ ಅಲ್ಲದೆ ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂತ ಮಕ್ಕಳಿಗೆ ಉಚಿತವಾಗಿ ಒಂದು ದಿವಸ ಪ್ರವಾಸಕ್ಕೋಸ್ಕರಗೆ ಎಲ್ಲಾ ಸರ್ಕಾರಿ ವಾಹನಗಳನ್ನು ಕೂಡ ಪ್ರವಾಸಕ್ಕಂತ ಮಕ್ಕಳ ಜೊತೆಲಿ ಅವ್ರ ತಂದೆ ತಾಯಿ ಸಹ ಪ್ರವಾಸ ಹೋಗಂತ ಏನು ಇದ್ ಮಾಡ್ಕೊಡ್ತಾ ಇದೀವಿ. ಬಟ್ ಇನ್ನು ಸಾಕಷ್ಟು ಇದಾವೆ, ಈಗಾಗಲೇ ಇನ್ನು ಅಧಿಕಾರಿಗಳು ನಮ್ಮ ಇವರೆಲ್ಲ ಇದಾರೆ, ಇನ್ನು ಮಾತಾಡೋದು ತುಂಬಾ ಇದಾವೆ. ಹಂಗಾಗಿ ನಿಮ್ಗೆ ಈ ಸೌಲಭ್ಯ ಬೇಕನ್ನಂತ ಇತ್ತಂದ್ರೆ ನೀವು ನೇರವಾಗಿ ಬಂದು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವ್ರನ್ನ ಭೇಟಿ ಮಾಡ್ರಿ. ಅವ್ರ ಹತ್ರ ಬಂದು ಏನು ಕಾರ್ಮಿಕರಿಗೆ ಏನೇನು ಅನುಕೂಲವಿದಾವ ಅಂತ ಹೇಳಿ ಸರ್ಕಾರದ ಅನುದಾನಗಳ ಜೊತೆಲಿ ಈ ನಮ್ಮ ಸಂಘಗಳಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ. ನೀವು ಬಂದು ಅವ್ರನ್ನ ಭೇಟಿ ಮಾಡಿ ನಮ್ಮ ಕಡೆಯಿಂದ ಏನೇನ್ ನಿಮ್ಗೆ ಸೌಲಭ್ಯ ಸಿಗ್ತದೆ ಅನ್ನೋದೆಲ್ಲ ಪ್ರತಿಯೊಂದು ಇದೆ, ಅದನ್ನ ನೀವೆಲ್ಲರೂ ಪಡೆದುಕೊಳ್ರಿ ಅಂತ